ಆತ್ಮೀಯ S16 ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೂತವರು. ಆತ್ಮೀಯರೇ, ಮತ್ತೆ KPSC ಗೊಂದಲ ಸ್ಟಾರ್ಟ್ ಆಯಿತು. 384 ಹುದ್ದೆಗಳ A ಮತ್ತು B ಗ್ರೂಪಿನ ಸಾಮಾನ್ಯ ಪರೀಕ್ಷೆ, ಜನರಲ್ ನಾಲೆಡ್ಜ್ ಮೊದಲಿದ್ದು ಪ್ರಥಮ ಚುಂಬನಂ ದಂತಭಗ್ನಂ ಸ್ಟಾರ್ಟ್, ಕ್ವಶನ್ ಪೇಪರ್ ಲೀಕ್ ಆಗ್ಯದ ಅನ್ನುವಂಥ ಆರೋಪಗಳು ಈಗಾಗಲೇ ದೂರು ಸಹಿತ ಸಲ್ಲಿಸಿದ್ದಾರೆ ಲೋಕಸೇವಾ ಆಯೋಗಕ್ಕೆ ಅಥವಾ ಕೇಂದ್ರ KPSC ಅದಕ್ಕೆ. ಇದು ಬೆಂಗಳೂರಿನ ಕಸ್ತೂರ್ಬಾ ನಗರದ BBMP ಸಂಯೋಜಿತ PUC ಕಾಲೇಜಿನಂಥ ಪರೀಕ್ಷೆಯಲ್ಲಿ ಪರೀಕ್ಷಾ ಕೇಂದ್ರದಲ್ಲಿ ಆಗ್ಯದ. ಕೇಂದ್ರಕ್ಕೆ ಕಳಿಸಿದ ಪ್ರಶ್ನೆ ಪತ್ರಿಕೆ ಬಂಡಲ್ ಮೇಲ್ಭಾಗದಲ್ಲಿ ಮಾತ್ರ ಮುಚ್ಚಿದ್ದು. ಏನು ಬಂಡಲ್ ಬಂದಿತ್ತು ಕ್ವಶನ್ ಪೇಪರ್ದು, ಅದ್ರ ಮೇಲೆ ಅಷ್ಟೇ ಮುಚ್ಚಿತ್ತು. ಒಳಭಾಗದಲ್ಲಿ ಎರಡನೇ ಸೀಲ್ಡ್ ಓಪನ್ ಇತ್ತು, ತೆರೆದಿತ್ತು. ಇದು ಯಾಕೆ ತೆರೆದಿತ್ತು, ಏನು ಕಾರಣ ಅಂಥೇಳಿ ಅಭ್ಯರ್ಥಿಗಳು ಕೇಳಿದಾಗ, ಮೇಲ್ವಿಚಾರಕರನ್ನು ಕೇಳಿದಾಗ, ಆ ಪ್ರಾಂಶುಪಾಲರನ್ನು ಕೇಳಿದಾಗ ಅಲ್ಲಿ ಕಾಣಿಸೋ ಆಯಿತು. ಅದು ಹಂಗೆ ಬಂದಿತ್ತು ಅಂತ ಅವ್ರು ಹೇಳ್ತಾ ಇದ್ದಾರೆ. ಇದು ಸ್ವಲ್ಪ ಸುದೀರ್ಘವಾಗಿ ಅದಕ್ಕೆ ಮತ್ತೆ ಪ್ರಶ್ನೆ ಮಾಡಿದ ತಕ್ಷಣ ಅಧಿಕಾರಿಗಳು ಏನಪ್ಪ ಅಂದರೆ ಅಭ್ಯರ್ಥಿಯೊಬ್ಬರ ಮೇಲೆ ಹಲ್ಲೆ ನಡೆಸಿದ್ದಾರೆ ಅಂತ ವರದಿದೆ. ಈ ಪ್ರಶ್ನೆ ಕೇಳಿದಂಥ ಒಬ್ಬ ಅಭ್ಯರ್ಥಿ ಮೇಲೆ ಅಧಿಕಾರಿ ಹಲ್ಲೆ ನಡೆಸಿದ್ದಾರೆ, ಬೆದರಿಸಲಿಕ್ಕೆ ಹೋಗಿದ್ದಾರೆ ಅನ್ನುವಂಥ ಮಾತು ಕೇಳಿಬರ್ತದೆ. ಇದು ಪರೀಕ್ಷಾ ಸಿಬ್ಬಂದಿ ಮತ್ತು ಅಭ್ಯರ್ಥಿಗಳ ಮಧ್ಯೆ ಜಟಾಪಟಿಗೆ ದಾರಿ ಮಾಡಿಕೊಟ್ಟಿತ್ತು ಅಂತ. ಇದೇನು ಶುರು ಆಯಿತು, ಅದು ಜಟಾಪಟಿ ಸ್ಟಾರ್ಟ್ ಆಯಿತು. ಅದು ಲೀಕ್ ಆಗಿದೆ ಅಂತ, ಇಲ್ಲ ಹಾಗೆ ಬಂದಿದೆ ಅಂತ ಅವರು ಒಟ್ಟಾರೆ ಹೇಗೆ ಇದು ಎಲ್ಲ ಚಿತ್ರೀಕರಣ ಆಗಿದೆ. ಇದರದ್ದೆಲ್ಲ ಮೊಬೈಲ್ ಒಯ್ದು ಕೊಡೋದು ಎಕ್ಸಾಮ್ ಹಾಲ್ದೆಲ್ಲ ಇದ್ದಾಗ ಮೊಬೈಲ್ ಒಳಗೆ ಹೋಗಿದೆ ಅಂದರೆ ಇದು ಎಲ್ಲೇ ಏನೂ ಅಲ್ಲೆಲ್ಲ ಒಂದು ಅನೈತಿಕ ವ್ಯವಹಾರಕ್ಕೆ ದಾರಿ ಮಾಡಿಕೊಡುವಂಥ, ಕಾಫಿಗೆ ದಾರಿ ಮಾಡಿಕೊಡುವಂಥ ಒಂದು ವ್ಯವಸ್ಥೆ ಆಯಿತಾ ಅನ್ನುವಂಥ ಪ್ರಶ್ನೆ ಹುಟ್ಟಾಗ್ಯದ. ಈ ಕುರಿತು ಸಮಗ್ರ ತನಿಖೆ ನಡೆಸಬೇಕು, ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕಂತೇಳಿ ಅಭ್ಯರ್ಥಿಗಳು ಶುರು ಮಾಡಿದ್ದಾರೆ. ಇನ್ನಿದು ಯಾವ್ಯಾವ ರೂಪ ಪಡಿತದನೋ, ಹೆಂಗೆ ಹೋಗ್ತದನೋ, ಯಾಕೆಂದ್ರೆ ಇವು ಯಾವ ಆಗಬಾರ್ದ್ರಿ ಇಲ್ಲ. ಅದಕ್ಕಾಗಿ ಕಟ್ಟು